ಬಿಜೆಪಿ ಜೆಡಿಎಸ್ ಕೇಸರಿಗಿರಿ ವಿರುದ್ಧವಾಗಿ ಸಿಎಂ ಗಾಂಧಿಗಿರಿ ನಡೆಸ್ತಾ ಇದ್ದಾರೆ. ಮೈತ್ರಿ ಪಕ್ಷಗಳ ಬಾಲರಾಮ ಬಾಣಕ್ಕೆ ಸಿದ್ದರಾಮಯ್ಯ ಹೇ ರಾಮ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ರಾಮಲಲ್ಲ ಅಂತ ಅವ್ರು ಹೇಳಿದ್ರೆ ಹೇ ರಾಮ್ ಅಂತ ಹೇಳಿ ಸಿದ್ದರಾಮಯ್ಯನವರು ಈ ಒಂದು ಬ್ರಹ್ಮಾಸ್ತ್ರವನ್ನು ಬಿಡ್ತಾ ಇದ್ದಾರೆ. ಮಹಾತ್ಮ ಗಾಂಧಿಗಿಂತ ಬಿಜೆಪಿಯವರು ರಾಮಭಕ್ತರ? ಗಾಂಧಿಗಿಂತ ರಾಮಭಕ್ತರೇನ್ರಿ ಬಿಜೆಪಿಯವರು? ಗಾಂಧೀಜಿ ಏನು ಹೇಳ್ತಾ ಇದ್ರು ರಾಮರ ಬಗ್ಗೆ ಗೊತ್ತಿದೆ ನಿಮಗೆ? ಗಾಂಧೀಜಿಯವರು ಸಾಯಬೇಕಾದರೂ ಕೂಡ ಹೇ ರಾಮ್ ಅಂತ ಹೇಳಿನೇ ಪ್ರಾಣ ಬಿಟ್ಟಿದ್ರು. ಗಾಂಧಿ ಅನುಯಾಯಿಗಳಾದಂಥ ಕಾಂಗ್ರೆಸ್ಸಿನವರಿಗೆ ಬಿಜೆಪಿಯವರ ಬುದ್ಧಿವಾದ ಬೇಕಿಲ್ಲ. ಶ್ರೀರಾಮಚಂದ್ರನನ್ನು ಆದರ್ಶವಾಗಿಟ್ಕೊಂಡಿದ್ದಂಥ ಗಾಂಧೀಜಿಯವರನ್ನು ಕೊಂದಿದ್ಯಾರ್ರೀ? ಯಾರು ಕೊಂದಿದ್ದವ್ರನ್ನ? ರಾಮ ಭಕ್ತ ಗಾಂಧಿ ಕೊಂದ ಗೋಡ್ಸೆಯನ್ನೇ ಬಿಜೆಪಿ ಪೂಜೆ ಮಾಡ್ತಾ ಇದೆ ಇವತ್ತಿಗೆ. ದೇಶದ ಇತಿಹಾಸದಲ್ಲಿ ರಾಷ್ಟ್ರಧ್ವಜ ಹಾರಿಸಿದ್ದಕ್ಕೆ ಗಲಭೆ ಮಾಡಿರೋ ಪ್ರಕರಣ ಇದು. ನ್ಯಾಷನಲ್ ಫ್ಲ್ಯಾಗ್ ಹಾರಿಸಿದ್ರೆ ಗಲಭೆ ಮಾಡಿದಾರಲ್ರಿ ಇಲ್ಲಿ. ಏನ್ರಿ ಇದರ ಅರ್ಥ? ಏನಿದು? ಯಾವ ಧ್ವಜ ದೊಡ್ಡದು, ಯಾವ ಧ್ವಜ ಚಿಕ್ಕದು ಅಂತ ಕೂಡ ಅವ್ರಿಗೆ ನಾಲೆಡ್ಜ್ ಇಲ್ವಾ? ಇದು ಕಾಂಗ್ರೆಸ್ ಧ್ವಜ ಹಾರಿಸಿಲ್ಲಪ್ಪ, ಅಲ್ಲಿ ರಾಷ್ಟ್ರಧ್ವಜ ಹಾರಿಸಿರೋದಲ್ಲಿ ಕೇಸರಿ ಮೇಲಿನ ವ್ಯಾಮೋಹಕ್ಕೆ ಬಿಜೆಪಿಯಿಂದ ನ್ಯಾಷನಲ್ ಫ್ಲ್ಯಾಗ್ ರಾಷ್ಟ್ರಧ್ವಜಕ್ಕೆ ಅವಮಾನ ಆಗಿದೆ. ಮೈತ್ರಿ ಪಕ್ಷದ ಕೇಸರಿವಾರ ವಿರುದ್ಧವಾಗಿ ಸಿದ್ದರಾಮಯ್ಯನವರು ಸಿಡಿದೆದ್ದಿದ್ದಾರೆ. ಅಂದರೆ ಶ್ರೀರಾಮಚಂದ್ರನ ಬಗ್ಗೆ ಗಾಂಧೀಜಿಯವರು ಸಾಯುವಾಗಲೂ ಕೂಡ ಹೇ ರಾಮ್ ಅಂತೇಳಿ ಅದನ್ನು ಉಚ್ಚಾರ ಮಾಡಿ ಅವರು ಪ್ರಾಣ ತ್ಯಾಗ ಮಾಡಿದ್ರು. ಹೇ ರಾಮ್ ಅಂದರೆ ಶ್ರೀರಾಮಚಂದ್ರನ ಬಗ್ಗೆ ಅಪಾರವಾದಂತ ಭಕ್ತಿಯನ್ನ, ನಂಬಿಕೆಯನ್ನ ಇಟ್ಕೊಂಡಿದ್ರು. ನಾವು ಎಲ್ಲ ಧರ್ಮದವರನ್ನು ಕೂಡ ಪ್ರೀತಿಸ್ತಾ ಇದ್ರು. ಮಹಾತ್ಮ ಗಾಂಧೀಜಿಯವರು ಎಲ್ಲ ಜನರನ್ನ ಪ್ರೀತಿಸ್ತಾ ಇದ್ರು. ಎಲ್ಲರನ್ನು ಕೂಡ ಮನುಷ್ಯರಾಗಿ ಕಾಣ್ತಾ ಇದ್ರು. ರಾಷ್ಟ್ರ ಪಿತಾ ಅಂತ ಕರಿತೀವಿ. ರಾಷ್ಟ್ರ ಪಿತಾ ಅಂತ ಎಲ್ರಿಗೂ ಮಹಾತ್ಮ ಅಂತ ಕರೆಯಕ್ಕಾಗಲ್ಲ, ಎಲ್ರಿಗೂ ರಾಷ್ಟ್ರಪಿತ ಅಂತ ಕರೆಯಕ್ಕಾಗಲ್ಲ. ಇಡೀ ದೇಶದಲ್ಲೇ ಒಬ್ಬರನ್ನೇ ಮಹಾತ್ಮ, ರಾಷ್ಟ್ರಪಿತ ಅಂತ ವ್ಯಕ್ತಿಯನ್ನ ಕೊಂದಾಕಿದವರು, ಅವರನ್ನ ಗೋಡ್ಸೆಯನ್ನ